ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಜುಲೈ 4ರ ಶಿಫ್ಟ್ 1ನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಯಾರ್ಯಾರು ಜುಲೈ 1, ಜುಲೈ 2, ಜುಲೈ 3ನ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಶಿವಪ್ರಸಾದ್ ಶುಕ್ಲ ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಹಿಮಾಚಲ ಪ್ರದೇಶ್. ಹಾಗೆ ಹಿಮಾಚಲ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಕ್ಕು. ಹಾಗೆ ಹಿಮಾಚಲ ಪ್ರದೇಶದ ಲೋಕಸಭೆಯ ಸ್ಥಾನ 4, ಹಾಗೆ ರಾಜ್ಯಸಭೆಯ ಸ್ಥಾನ 3. ನೋಡಿ, ಯಾರ್ಯಾರು ಮುಂದಿನ SSC ಎಕ್ಸಾಮ್ ಹಾಗೆ RPF ಎಕ್ಸಾಮ್ಗಳಿಗೆ ಓದ್ತಾ ಇದ್ದೀರಾ, ಎಲ್ಲ ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಸ್ಥಾನಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ತ್ರಿಪುರಾದ ಅಧಿಕೃತ ಭಾಷೆ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಕೊಕೊಂಬರೋಕ್. ಹಾಗೆ ತ್ರಿಪುರಾದಲ್ಲಿ ಮಾತನಾಡುವ ಇತರೆ ಭಾಷೆಗಳು ಬಂಗಾಳಿ ಮತ್ತು ಇಂಗ್ಲಿಷ್. ತ್ರಿಪುರಾದ ರಾಜಧಾನಿ ಅಗರ್ತಲಾ. ಈ ಈಶಾನ್ಯ ರಾಜ್ಯಗಳಾದ ತ್ರಿಪುರ, ಮಣಿಪುರ ಮತ್ತು ಮೇಘಾಲಯ ರಾಜ್ಯಗಳನ್ನು ಈಶಾನ್ಯ ಪ್ರದೇಶಗಳ ಕಾಯ್ದೆ 1971ರ ಅಡಿಯಲ್ಲಿ ಜನವರಿ 21, 1972ರಲ್ಲಿ ಪೂರ್ಣ ಪ್ರಮಾಣದ ರಾಜ್ಯಗಳನ್ನಾಗಿ ಮಾಡಲಾಗುತ್ತೆ. ಈ ಎಲ್ಲ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಯಾವ ದೆಹಲಿ ಸುಲ್ತಾನನು ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅಳವಡಿಸಿಕೊಂಡಿದ್ದನು? ಇದಕ್ಕೆ ರೈಟ್ ಆನ್ಸರ್ ಫಿಯಾಜುದ್ದೀನ್ ಬಲ್ಬನ್. ನೋಡಿ, ಫಿಯಾಜುದ್ದೀನ್ ಬಲ್ಬನ್ ಗುಲಾಮಿ ವಂಶದ 9ನೇ ಅರಸ. ಈ ಬಲ್ಬನ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಇಲ್ತಮಸ್ನ ಗುಲಾಮನಾಗಿದ್ದ. ಈತನನ್ನು ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಯಾರ್ಯಾರು ಮುಂದೆ SSC ಎಕ್ಸಾಮ್ ಬರೀತಾ ಇದ್ದೀರಾ ಅವರೆಲ್ಲ ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಿನ ಏಷ್ಯಾಟಿಕ್ ಸಿಂಹಗಳು ಕಂಡುಬರುತ್ತವೆ? ಇದಕ್ಕೆ ರೈಟ್ ಆನ್ಸರ್ ಗಿರ್ ರಾಷ್ಟ್ರೀಯ ಉದ್ಯಾನವನ. ಈ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿ ಕಂಡುಬರುತ್ತೆ. ಹಾಗೆ ಒಂದು ಕೊಂಬಿನ ಗೆಂಡಮೃಗದ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿದೆ. ಇದನ್ನು ತುಂಬ ಸಲ ಎಕ್ಸಾಮ್ನಲ್ಲಿ ಕೇಳಿದರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿದ್ದು, ಗಿಡ್ನ ಯಾವ ಭಾರತೀಯ ರಾಜ್ಯದ ಜಾನಪದ ನೃತ್ಯಗಳಾಗಿವೆ? ಇದಕ್ಕೆ ರೈಟ್ ಆನ್ಸರ್ ಪಂಜಾಬ್. ಹಾಗೆ ಇಲ್ಲಿ ಎಕ್ಸಾಮ್ಗಳಲ್ಲಿ ಗರ್ಬಾ ಮತ್ತು ದಾಂಡಿಯಾ ತುಂಬ ಸಲ ಕೇಳ್ತಾರೆ. ಇದು ಗುಜರಾತ್ನ ನೃತ್ಯವಾಗಿದೆ. ನೆಕ್ಸ್ಟ್ ಚೌ ಮತ್ತು ಕರ್ಮ, ಇದು ಜಾರ್ಖಂಡ್ನ ನೃತ್ಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಹೇಮಿಸ್ ಹಬ್ಬದ ಮೇಲೆ ಯಾವ ಧರ್ಮದ ಪ್ರಭಾವವಿದೆ? ನೋಡಿ, ಈ ಹೇಮಿಸ್ ಹಬ್ಬವನ್ನು ಲಡಾಖ್ನಲ್ಲಿ ಆಚರಿಸಲಾಗುತ್ತೆ. ಈ ಹೇಮಿಸ್ ಸಾಂಪ್ರದಾಯಿಕ ಧಾರ್ಮಿಕ ಹಬ್ಬದ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರಿದ ಧರ್ಮ ಬೌದ್ಧ ಧರ್ಮ. ಸೊ ಇದಕ್ಕೆ ರೈಟ್ ಆನ್ಸರ್ ಬೌದ್ಧ ಧರ್ಮ. ನೆಕ್ಸ್ಟ್ ಪ್ರಶ್ನೆ ನೋಡಿ, 1829ರಲ್ಲಿ ಸತಿ ಪದ್ಧತಿಯನ್ನು ಅಪರಾಧವೆಂದು ಘೋಷಿಸುವ ಮೂಲಕ ಯಾವ ಭಾರತದ ಗವರ್ನರ್ ಜನರಲ್ ಇದನ್ನು ರದ್ದುಗೊಳಿಸ್ತಾನೆ? ಇದಕ್ಕೆ ರೈಟ್ ಆನ್ಸರ್ ವಿಲಿಯಂ ಬೆಂಟಿಕ್. ಈ ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಗವರ್ನರ್ ಜನರಲ್. ಹಾಗೆ ಈ ವಿಲಿಯಂ ಬೆಂಟಿಕ್ನನ್ನು ಆಧುನಿಕ ಪಾಶ್ಚಿಮಾತ್ಯ ಶಿಕ್ಷಣದ ಪಿತಾಮಹ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 2023 ಮತ್ತು 24ರ ಕೇಂದ್ರ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಭಾರತದಲ್ಲಿ ಜೌಗು ಪ್ರದೇಶದ ಸಂರಕ್ಷಣೆಯನ್ನು ಉತ್ತೇಜಿಸಲು ಯಾವ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಅಮೃತ್ ಧರೋಹರ್ ಯೋಜನೆ. ನೋಡಿ, ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ತೇವ ಭೂಮಿ ಅಂದರೆ ಜೌಗು ಭೂಮಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನಮ್ಮ ಭಾರತದಲ್ಲಿ ಒಟ್ಟು 80 ಜೌಗು ಪ್ರದೇಶಗಳಿವೆ. ನೆಕ್ಸ್ಟ್ ಪ್ರಶ್ನೆ, ವರ್ಚುವಲ್ ವಾಟರ್ ಪರಿಕಲ್ಪನೆಯನ್ನು ಮೊದಲು ನೀಡಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಟೋನಿ ಅಲೆನ್. ನೋಡಿ, ವರ್ಚುವಲ್ ವಾಟರ್ ಎಂಬ ಪದವನ್ನು ಟೋನಿ ಅಲೆನ್ ರವರು 1990ರಲ್ಲಿ ಸೃಷ್ಟಿ ಮಾಡ್ತಾರೆ. ಸೊ ಹಾಗೆ ಇದಕ್ಕೆ ಸರಿಯಾದ ಉತ್ತರ ಟೋನಿ ಅಲೆನ್. ನೆಕ್ಸ್ಟ್ ಕ್ವಶನ್, ಕೊಂಕಣ ರೈಲ್ವೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 1990. ನೋಡಿ, ನಮ್ಮ ಭಾರತದ ರೈಲ್ವೆಯು 19 ಜುಲೈ 1990ರಂದು ಕೊಂಕಣ ರೈಲ್ವೆಯನ್ನು ಸ್ಥಾಪಿಸುತ್ತೆ. ಈ ಕೊಂಕಣ ರೈಲ್ವೆ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಪ್ರಸ್ತುತ ಡಾಕ್ಟರ್ ಅಜಿತ್ ಕುಮಾರ್ ಮೊಹಂತಿ ಯಾವುದರ ಅಧ್ಯಕ್ಷರಾಗಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಆಟಮಿಕ್ ಎನರ್ಜಿ ಕಮಿಷನ್, ಕನ್ನಡದಲ್ಲಿ ಅಣುಶಕ್ತಿ ಇಲಾಖೆ. ಅಜಿತ್ ಕುಮಾರ್ ಮೊಹಂತಿಯವರು ಅಣುಶಕ್ತಿ ಇಲಾಖೆ ಅಧ್ಯಕ್ಷರಾಗೋಕ್ಕಿಂತ ಮುಂಚೆ KN ವ್ಯಾಸ್ ರವರು ಇದರ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಕ್ವಶನ್, 2016ರಲ್ಲಿ ಯಾವ ನೋಟುಗಳನ್ನು ನಿಷೇಧಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 500 ಮತ್ತು 1000 ರು ಮುಖಬೆಲೆಯ ನೋಟುಗಳು. ನೋಡಿ, 8 ನವೆಂಬರ್ 2016ರಂದು ನರೇಂದ್ರ ಮೋದಿಯವರು 500 ಮತ್ತು 1000 ರುಗಳ ನೋಟುಗಳನ್ನು ಅಮಾನ್ಯೀಕರಣಗೊಳಿಸ್ತಾರೆ.
ಹಾಗೆ 500 ಮತ್ತು 2000ಗಳ ಹೊಸ ನೋಟನ್ನು ಪರಿಚಯಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ ತುಂಬ ಚೆನ್ನಾಗಿದೆ ನೋಡಿ ಕ್ವಶನ್ ಇದು. ಟೆಸ್ಟ್ ಕ್ರಿಕೆಟ್ನಲ್ಲಿ ಪ್ರತಿ ಗಂಟೆಗೆ ಬೌಲಿಂಗ್ ತಂಡಗಳು ಬೌಲಿಂಗ್ ಮಾಡಬೇಕಾದ ಕನಿಷ್ಠ ಸಂಖ್ಯೆಯ ಓವರ್ಗಳು ಎಷ್ಟು? ನೋಡಿ ಇದಕ್ಕೆ ರೈಟ್ ಆನ್ಸರ್ ಗಂಟೆಗೆ 15 ಓವರ್ಗಳು. ನೋಡಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಗಂಟೆಗೆ 15 ಓವರ್ಗಳನ್ನು ಮಾಡಬೇಕು. 16-17 ಓವರ್ಗಳನ್ನು ಮಾಡ್ಬೋದು, ಆದರೆ ಕಡಿಮೆ ಮಾಡೋ ಹಾಗಿಲ್ಲ. ಹಾಗೆ ಫ್ರೆಂಡ್ಸ್ ODIನಲ್ಲಿ ಅಂದರೆ 50 ಓವರ್ನ ಪಂದ್ಯಗಳಲ್ಲಿ ಒಂದು ಸೈಡಿನ ಬ್ಯಾಟಿಂಗ್ 3.5 ಅಂದರೆ 3.5 ಗಂಟೆಯಲ್ಲಿ ಮುಗಿದಿರಬೇಕು. ಹಾಗೆ ಗಂಟೆಗೆ 14 ಓವರ್ಗಿಂತ ಹೆಚ್ಚು ಓವರ್ಗಳನ್ನು ಮಾಡಿರಬೇಕು. ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನಿಯಮಗಳ ಪ್ರಕಾರ ಫುಟ್ಬಾಲ್ ಗೋಲ್ ಪೋಸ್ಟ್ನ ಬಣ್ಣ? ನೋಡಿ ಗೋಲ್ ಪೋಸ್ಟ್ ಅಥವಾ ಅಡ್ಡಪಟ್ಟಿಯು ಯಾವಾಗಲೂ ಬಿಳಿಯಾಗಿರುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಿಳಿ. ಒಂದು ವೇಳೆ ಆಪ್ಷನಲ್ಲಿ ಬಿಳಿ ಇಲ್ಲ ಅಂದರೆ ತಿಳಿ ಹಳದಿ ಅಂತೂ ಇದ್ದೇ ಇರುತ್ತೆ. ಸೊ ಇದಕ್ಕೆ ಆಪ್ಷನಲ್ಲಿ ಬಿಳಿ ಇದ್ದರೆ ಬಿಳಿ ಆನ್ಸರು, ಇಲ್ಲ ಅಂದರೆ ತಿಳಿ ಹಳದಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ದೇಶೀಯ ಕ್ರೀಡೆ ಚಾಂಪಿಯನ್ಶಿಪ್ ರಣಜಿ ಟ್ರೋಫಿಗೆ ಯಾರ ಹೆಸರನ್ನು ಇಡಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ರಣಜಿತ್ ಸಿಂಗ್ ವಿಭಾಜಿ ಜಡೇಜಾ. ನೋಡಿ ರಣಜಿ ಕ್ರಿಕೆಟ್ನ ಮೊದಲ ಆವೃತ್ತಿಯನ್ನು 1934ರಿಂದ 35ರಲ್ಲಿ ಪ್ರಾರಂಭಿಸಲಾಗುತ್ತೆ. ಹಾಗೆ ಇತ್ತೀಚಿನ 2023-2024 ರಣಜಿ ಟ್ರೋಫಿ ಪಂದ್ಯವನ್ನು ಮುಂಬೈ ಕ್ರಿಕೆಟ್ ತಂಡ ಗೆಲ್ಲುತ್ತೆ. ಈ ಕ್ರಿಕೆಟ್ ಪಂದ್ಯ ಮುಂಬೈನ ವಾಂಖಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಪ್ರಶ್ನೆ, MS ವರ್ಡ್ನಲ್ಲಿ ಡಾಕ್ಯುಮೆಂಟ್ ಅನ್ನು ಉಳಿಸಲು ಶಾರ್ಟ್ಕಟ್ ಕೀ ಯಾವುದು? ಇದಕ್ಕೆ ರೈಟ್ ಆನ್ಸರ್ Ctrl+S. ಹಾಗೆ ಡಾಕ್ಯುಮೆಂಟ್ಗಳನ್ನು ಓಪನ್ ಮಾಡಬೇಕು ಅಂದರೆ ಶಾರ್ಟ್ಕಟ್ ಕೀ Ctrl+O. ಹೀಗೆ ಕಂಪ್ಯೂಟರ್ನಲ್ಲಿ ಹಲವಾರು ಶಾರ್ಟ್ಕಟ್ ಕೀಗಳಿವೆ, ಅವೆಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನನ್ನು ಹೀಗೆ ಕೇಳಲಾಗಿತ್ತು, ಭರತ ಮುನಿಯು ನಾಟ್ಯಶಾಸ್ತ್ರದಲ್ಲಿ ಸಂಗೀತ ವಾದ್ಯವನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ 4 ಗುಂಪುಗಳು. ಆ 4 ಗುಂಪುಗಳು ಯಾವುದು ಅಂದರೆ ಅವನದ ವಾದ್ಯ, ಗಾನವಾದ್ಯ, ಸುಶೀರ ವಾದ್ಯ, ಟಾಟಾ ವಾದ್ಯ. ನೆಕ್ಸ್ಟ್ ಪ್ರಶ್ನೆ, ಸೂರ್ಯನ ಹೊರತಾಗಿ ಭೂಮಿಗೆ ಹತ್ತಿರ ಇರುವ ನಕ್ಷತ್ರ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಆಲ್ಫಾ ಸೆಂಟೌರಿ. ಈ ಆಲ್ಫಾ ಸೆಂಟೌರಿಯನ್ನು ಫ್ರಾಕ್ಸಿಮಾ ಸೆಂಟೌರಿ ಅಂತ ಕೂಡ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ ಇಷ್ಟು ಕ್ವಶನ್ಗಳು ಜುಲೈ 4 ಶಿಫ್ಟ್ 1ನ ಕ್ವಶನ್ಗಳು. ಈ ಇಷ್ಟೇ ಕ್ವಶನ್ಗಳು ನನಗೆ ಸ್ಟೂಡೆಂಟ್ಗಳ ಮೂಲಕ ಸಿಕ್ಕಿರುವಂಥ ಕ್ವಶನ್ಗಳಿಗೆ ಆನ್ಸರ್ನ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.